ನಮಸ್ತೆ ಬ್ರಹ್ಮಚೈತನ್ಯ ಗುರುವರ್ಯಾಯ ಧೀಮತೆ ಕೌಪೀನ ಧಾರಣೆ ನಿತ್ಯಂ ಯೋಗಿವರ್ಯಾಯ ತೇಜಸೆ ಸದ್ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಆಶ್ರಮದ ನಡೆದು ಬಂದ ಒಂದು ದಾರಿ ಇದು. 1920ರಲ್ಲಿ ತುಮಕೂರು ಕಸಬಾ ಮಾರನಾಯಕನ ಪಾಳ್ಯದಲ್ಲಿ ಒಂದು ಜಮೀನನ್ನು ಕೊಂಡುಕೊಂಡು 20 ಗುಂಟೆ ಜಮೀನು 20 ಗುಂಟೆ ಜಮೀನನ್ನು ಕೊಂಡುಕೊಂಡು ಅಲ್ಲಿ ಕಟ್ಟುವುದಕ್ಕೆ ಆರಂಭ ಮಾಡಿವು. 2020ರಿಂದ 24ರವರೆಗೆ ಅಂದರೆ 2020ರಿಂದ 2024ರವರೆಗೂ ಕೂಡ ಕಟ್ಟಡಗಳ ಒಂದು ಕಟ್ಟುವಿಕೆ ಕಾರ್ಯಕ್ರಮ ಮುಗಿಯಿತು. 2020 ಫೆಬ್ರವರಿ 27, 28, 29ರಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಪ್ರತಿಷ್ಠಾಪನೆಗಾಗಿ ಶಿಲೆಗಳನ್ನು ರಾಜಸ್ಥಾನದ ಜೈಪುರ ಎಂಬತಕ್ಕಂತಹ ಊರಿನಿಂದ ಈ ಶಿಲೆಗಳನ್ನು ಅಮೃತಶಿಲೆಯಿಂದ ವಿಗ್ರಹಗಳನ್ನು ಮಾಡಿಸ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿವು. ಆ ಪ್ರತಿಷ್ಠಾಪನೆಯ ಮಾರ್ಗದರ್ಶನಕ್ಕಾಗಿ ಹೆಬ್ಬಳ್ಳಿಯ ಪರಮಪೂಜ್ಯ ದತ್ತಾವಧೂತ ಮಹಾರಾಜರು ಮತ್ತು ಘಾಟಿ ಸುಬ್ರಹ್ಮಣ್ಯದ ವೇದಬ್ರಹ್ಮಶ್ರೀ ರಾಜಗೋಪಾಲ್ ಅವರು ಕೂಡ ಇದ್ದು ಅವರ ನೇತೃತ್ವದಲ್ಲಿ 3 ದಿನಗಳು ಅದ್ಧೂರಿಯಾಗಿ ಪ್ರತಿಷ್ಠಾಪನಾ ಕಾರ್ಯ ನಡೀತು. ಸುಮಾರು 1000 ಜನರು ಕೂಡ 3 ದಿವಸ ಕೂಡ ಬಂದಿದ್ದರು. ಅನೇಕ ಸುತ್ತಮುತ್ತಲಿರತಕ್ಕಂಥ ಮಠಾಧಿಪತಿಗಳನ್ನೆಲ್ಲರನ್ನೂ ಕೂಡ ಕರೆಸಿ ಅವರಿಂದ ಆಶೀರ್ವಚನವನ್ನು ಕೂಡ ಪಡೆದವು. ಇಲ್ಲಿ ಗೋಶಾಲೆ ಇದೆ, ವೃದ್ಧಾಶ್ರಮ ಇದೆ, ಗರ್ಭಗುಡಿಯಲ್ಲಿ ಶ್ರೀರಾಮ ಪರಿವಾರ ಇದೆ, ಬ್ರಹ್ಮಚೈತನ್ಯ ಮಂದಿರವಿದೆ. ಮೇಲುಗಡೆ ಸುಸಜ್ಜಿತವಾಗಿರತಕ್ಕಂಥ 10 ರೂಮುಗಳನ್ನು ವೃದ್ಧರಿಗಾಗಿ ಕಟ್ಟಿಸಿದ್ದೀವಿ. ಮತ್ತು ಇಲ್ಲಿ ಅನ್ನಪೂರ್ಣೇಶ್ವರಿ ಭವನ ಇದೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಿತ್ಯವೂ ಕೂಡ ಇಲ್ಲಿ ಊಟದ ಏರ್ಪಾಟನ್ನು ನಾವು ಇಟ್ಕೊಂಡಿದ್ದೀವಿ. ಯಾರೇ ಬರಲಿ, ಎಷ್ಟು ಜನವೇ ಬರಲಿ, ನಿರಂತರವೂ ಕೂಡ ಅನ್ನದಾನ ನಡೆಯುತ್ತೆ. ಬೆಳಗ್ಗೆ ಕಾಕಡಾರತಿಯಿಂದ ಆರಂಭವಾಗುತ್ತೆ. ಅಭಿಷೇಕ, ಅರ್ಚನೆ, ಪೂಜೆ, ಆರತಿ ನಿತ್ಯವೂ ಕೂಡ ನಡೆಯುತ್ತೆ. ಈ ಕಟ್ಟಡವನ್ನು ಕಟ್ಟುವುದಕ್ಕೆ ನಮಗೆ ಒಂದು ಮುಖ್ಯವಾದ ಒಂದು ಪ್ರೇರಣೆ ಬಂತು. ಗೃಹೀತ ಯುವಕೇಶೇಶು ಧರ್ಮಮಾಚರೇತ್. ಮೃತ್ಯು ಬಂದು ನಮ್ಮ ತಲೆಯ ಕೂದಲನ್ನು ಹಿಡಿದುಕೊಂಡು ಬಿಟ್ಟಿದೆ. ಯಾವಾಗ ಅದು ಎಳೆದರೆ ನಮ್ಮ ಮೃತ್ಯು ಆಗುತ್ತೋ ಅನ್ನತಕ್ಕಂಥದ್ದು ನಮಗೆ ತಿಳಿಯೋದಿರ್ತಕ್ಕಂಥದ್ದಲ್ಲ. ಅಷ್ಟರೊಳಗಾಗಿ ಧರ್ಮ ಕಾರ್ಯವನ್ನು ಮಾಡು ಅನ್ನತಕ್ಕಂತಹ ಒಂದು ಪ್ರೇರಣೆಯ ಒಂದು ವಾಕ್ಯ ಅದು. ಅಷ್ಟರೊಳಗಾಗಿ ಧರ್ಮ ಕಾರ್ಯ ಮಾಡಬೇಕು ಅಂತ ಆ ಒಂದು ದೃಷ್ಟಿಯಿಂದ ನಾವು ಈ ಬ್ರಹ್ಮಚೈತನ್ಯ ಆಶ್ರಮವನ್ನು ಮಾಡಬೇಕು ಅನ್ನತಕ್ಕಂತಹ ಆ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ಇದು 50 ವರ್ಷಗಳ ನಿರಂತರವಾಗಿ ನಾವು ಮಾಡತಕ್ಕಂಥ ಸಂಕಲ್ಪ ಅಥವಾ ಒಂದು ರೀತಿ ತಪಸ್ಸು ಅಂತಲೇ ಹೇಳಬಹುದು. ಅಲ್ಲಿವರೆಗೂ ಕೂಡ ನಾವು ಅಲ್ಲಿಂದ ಪ್ರಾರಂಭ ಮಾಡಿವು. ಇದಕ್ಕೆ ಪ್ರೇರಣಾಕರ್ತರಾಗಿರತಕ್ಕಂಥವರು ತಿಪಟೂರಿನ ಕೃಷ್ಣಮೂರ್ತಿ ದಾಸ್ ಎಂಬತಕ್ಕಂಥವರು. ಅವರು ನಮ್ಮ ಜೊತೆ ಇದ್ದು ಗುರುಪೌರ್ಣಮಿ ಬ್ರಹ್ಮಚೈತನ್ಯ ಆರಾಧನೆಯನ್ನು ಸಾಪ್ತಾಹಿಕ ರೂಪದಲ್ಲಿ ಹೇಗೆ ನಡೆಸಬೇಕು, ಹವನ ಹೋಮಗಳನ್ನು ಮಾಡಬೇಕು ಮತ್ತು ಪೂಜಾದಿ ಅಭಿಷೇಕಗಳನ್ನು ಮಾಡಬೇಕು, ಇಂತಹ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನತಕ್ಕಂಥ ಮಾರ್ಗದರ್ಶಕರಾಗಿ ನಿಂತು 5 ವರ್ಷಗಳು ಅವರು ನಮಗೆ ತೋರಿಸ್ಕೊಟ್ರು. ಅನಂತರ ಅವರು ಮುಕ್ತರಾಗಿ ಹೊರಟೋಗ್ಬಿಟ್ರು. ಮುಂದೆ ಈ ಕಾರ್ಯಕ್ರಮನ ಹೇಗೆ ಮಾಡಬೇಕು ಅನ್ನತಕ್ಕಂಥ ಒಂದು ಗೊಂದಲ ಉಂಟಾಯಿತು. ಆಗ ಭಕ್ತರೆಲ್ಲರೂ ಕೂಡ ಸೇರಿ ಇದನ್ನು ಬಿಡಬಾರ್ದು, ಅವರ ಹೆಸರಿನಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಒಗ್ಗಟ್ಟಾಗಿ ನಾವು ಮತ್ತೆ ಪ್ರಾರಂಭ ಮಾಡಿವು. ಮನೆಗಳಲ್ಲಿ ಈ ಕಾರ್ಯಕ್ರಮ 1-2 ನಡೀತು. ಅಲ್ಲಿ ಪಂಡಿತ ನರಸಿಂಹಮೂರ್ತಿಗಳವ್ರ ಮನೆಯಲ್ಲಿ ಟಿ.ಎಂ. ಕೃಷ್ಣಮೂರ್ತಿಗಳು ಮೊದಲು ಆರಂಭ ಮಾಡಿವು. 5 ವರ್ಷ ನಡೀತು. ಆದಮೇಲೆ ತುಮಕೂರಿನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ 14 ವರ್ಷ ನಡೀತು. ಅದಾದ ಮೇಲೆ ಶಂಕರ ಮಠದಲ್ಲಿ 20 ವರ್ಷಗಳ ಕಾಲ ಒಂದು ದಿನ ಉಚಿತವಾಗಿ ನಾವು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಿರಂತರವಾಗಿ 20 ವರ್ಷಗಳಲ್ಲೂ ಕೂಡ ನಡೀತು ಆದ್ದರಿಂದ ಆ ಶಂಕರ ಮಠದ ಅಧ್ಯಕ್ಷರು ಮತ್ತು ಆಡಳಿತ ವರ್ಗರು ಕೂಡ ಇವತ್ತು ಒಂದು ಸ್ಮರಣಾಪೂರ್ವಕವಾಗಿ ಒಂದು ನಮನವನ್ನು ಸಲ್ಲಿಸ್ತೀವಿ. ಅದರಲ್ಲಿ ಅನಂತರ ಇಲ್ಲಿ ಬಿಲ್ಡಿಂಗ್ ಪ್ರಾರಂಭ ಮಾಡಿವು. ಈ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ 6 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ.
ಏನೇನು ಕಾರ್ಯಕ್ರಮ ಅಂತಂದರೆ ಬ್ರಹ್ಮಚೈತನ್ಯ ಮತ್ತು ಬ್ರಹ್ಮಾನಂದ ಮಹಾರಾಜರ ಜಯಂತಿ ಕಾರ್ಯಕ್ರಮ, ಆರಾಧನಾ ಕಾರ್ಯಕ್ರಮ, ಗುರುಪೂರ್ಣಿಮಾ ಕಾರ್ಯಕ್ರಮ, ಅಲ್ಲಿ ಆಮೇಲೆ ರಾಮೋತ್ಸವ, ಶಂಕರ ಜಯಂತಿ ಕಾರ್ಯಕ್ರಮ ಮತ್ತು ಈ ನವರಾತ್ರಿ, ಶಿವರಾತ್ರಿ, ಕೃಷ್ಣ ಜಯಂತಿ ಹೀಗೆ ಬರತಕ್ಕಂಥ ಎಲ್ಲ ಪರ್ವದಿನಗಳ ಆಚರಣೆಯನ್ನು ಕೂಡ ಇಲ್ಲಿ ಮಾಡ್ತಾಯಿದ್ವಿ, ಇಲ್ಲಿ ನಡೆಸ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ಈ ಒಂದು ದೊಡ್ಡ ಬೃಹತ್ತಾಗಿರ್ತಕ್ಕಂತಹ ಒಂದು ಕಟ್ಟಡವನ್ನು ಕಟ್ಟುವುದಕ್ಕೆ ನಮಗೆ 5 ಕೋಟಿ ನಮಗೆ ವೆಚ್ಚವಾಗಿರತಕ್ಕ ಯುವಕರಿಗೆ ಒಂದು ಶಿಬಿರವನ್ನು ಏರ್ಪಡಿಸಿ ಇಲ್ಲಿ ಸೈನಿಕ ಶಿಬಿರವನ್ನು ನಡೆಸಿ 3 ತಿಂಗಳ ಕಾಲ ಅವ್ರಿಗೊಂದು ಅವರು ತರಬೇತಿಯನ್ನು ಹೊಂದುವ ಹಾಗೆ ನಾವು ನಿವೃತ್ತರಾಗಿರತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ಒಂದು ತರಬೇತಿಯನ್ನು ಕೊಡಿಸಿರುವವರು ಅಲ್ಲಿ. ಆಮೇಲೆ ನಾವು 4 ವರ್ಷದಿಂದ ದೂರವಾಣಿಯ ಮುಖಾಂತರ ಒಂದು ಸಂದೇಶವನ್ನು ಕೂಡ ನಾವು ಕಳಿಸ್ತಾ ಇದ್ದೀವಿ, ಸಂತವಾಣಿ ಎಂಬತಕ್ಕಂಥ ರೂಪದಲ್ಲಿ. ಸಂತವಾಣಿ ಅಂದರೆ ಸಂತರ ಉಪದೇಶದ ವಾಣಿಯ ಸಾರಾಂಶವನ್ನು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರತಕ್ಕಂತಹ ಮೊಬೈಲ್ ಸಂಖ್ಯೆ ಮುಖಾಂತರದಲ್ಲಿ ಅವರ ಮೊಬೈಲ್ಗಳಿಗೆ ಬೆಳಗ್ಗೆ 8 ಗಂಟೆಗೆ ಎಲ್ಲರ ಒಂದು ದೂರವಾಣಿ ಮುಖಾಂತರವಾಗಿ ಅವರಿಗೆ ಆ ಸಂತವಾಣಿಯ ಒಂದು ಕಾರ್ಯಕ್ರಮ ಬರುತ್ತೆ ಅಲ್ಲಿ. ಮತ್ತು ಇಲ್ಲಿ ಕಾರ್ಯಕ್ರಮದ ಸ್ವರೂಪವನ್ನು ಕೂಡ ಅದರಲ್ಲಿ ತಿಳಿಸ್ತಾ ಇರ್ತೇವೆ. ಇದರಲ್ಲಿ ಅದು ನಿರಂತರವಾಗಿ 4 ವರ್ಷದಿಂದ ಕೂಡ ಬರ್ತಾ ಇದೆ. ಸುಮಾರು 600ರಿಂದ 700 ಜನರು ಅದಕ್ಕೆ ಮೆಂಬರ್ ಆಗಿದ್ದಾರೆ. ಅದನ್ನು ಹೀಗೆ ಇಲ್ಲಿಯ ಒಂದು ಕಾರ್ಯಕ್ರಮ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಭಕ್ತರು ಮತ್ತು ಈ ಸದ್ಗುರು ಬ್ರಹ್ಮಚೈತನ್ಯರ ಅನುಗ್ರಹ, ಆಶೀರ್ವಾದ ಮತ್ತು ನಮ್ಮ ಟ್ರಸ್ಟ್ನಲ್ಲಿರತಕ್ಕಂತಹ ಜನರ ಒಂದು ಸೇವೆಯಿಂದ ಇದೆಲ್ಲವೂ ಕೂಡ ನಡೀತಾ ಇದೆ. 2001ರಲ್ಲಿ ಈ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಯಿತು. ಆ ರಿಜಿಸ್ಟ್ರೇಷನ್ ಆದಾಗಲಿಂದ ಕೂಡ ನಿರಂತರವಾಗಿ ಟ್ರಸ್ಟ್ ಮುಖಾಂತರವಾಗಿ ಎಲ್ಲ ಕಾರ್ಯಕ್ರಮ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಷ್ಟು ಈ ಎಲ್ಲ ಕಾರ್ಯಕ್ರಮ ಕೂಡ ನಡೆಯುವುದಕ್ಕೆ ಸಹಾಯಕ ಮತ್ತು ಸಹಕಾರ ನೀಡ್ತಾ ಇರತಕ್ಕಂಥ ಸಮಸ್ತ ಭಕ್ತರು ಎಲ್ಲರಿಗೂ ಕೂಡ ನಾನು ಅನಂತವಾಗಿರತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇನ್ನೇನೆಂದರೆ, ನೀವು ಶ್ರೋತೃಗಳಾಗಿ ತಾವೆಲ್ಲರೂ ಕೂಡ ಇದನ್ನು ಕೇಳ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ದಯಮಾಡಿ ಮಾರನಾಯಕನಹಳ್ಳಿನ ಈ ಒಂದು ಬ್ರಹ್ಮಚೈತನ್ಯ ಆಶ್ರಮಕ್ಕೆ ದಯಮಾಡಿ ಬಂದು ಶ್ರೀರಾಮರ ದರ್ಶನ, ಬ್ರಹ್ಮಚೈತನ್ಯರ ದರ್ಶನವನ್ನು ಪಡೆದು ಮತ್ತು ಇಲ್ಲಿಯ ಒಂದು ಅನುಗ್ರಹ ಪ್ರಸಾದವನ್ನು ಕೂಡ ತಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಅಲ್ಲೇ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.